ಮೂರ್ತಿಗಳೇ, ಕೂತ್ಕೋಬೋದಾ? ಕೂತ್ಕೊಳ್ಳಯ್ಯ. ಒಂದು ಲೋಟ ಟೀ ಸಿಗ್ಬೋದಾ? ಮಧುರ, ಹೇಗಿದ್ದೀರಾ? ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಪ್ರಕಾಶ. ನಾನು ನನ್ನ ಮಗಳನ್ನ ನಿನಗೆ ಗೊತ್ತು. ನೀವೇನು ಹೇಳ್ತೀರಾ ಅಂತ ನನಗೆ ಗೊತ್ತು. ನಿಮ್ಮ ಮಗಳನ್ನ ನಾನು ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ. ಹೌದು, ಮಾತು ಕೊಟ್ಟಿದ್ರಿ. ಹೌದು, ಜನರಿಗೆಲ್ಲ ವಿಕ್ರಮ್ ಸಿಂಹ ಸಾಹೇಬ್ರೆ ನಿಮ್ಮ ಅಳಿಯ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಇಂಥ ಸಮಯದಲ್ಲಿ ನಾನು ನಿಮ್ಮನೆಗೆ ಬಂದು ಹೋಗೋದು ಅಷ್ಟು ಸರಿಯಲ್ಲ ಅಲ್ವಾ? ಬೇಜಾರು ಮಾಡ್ಕೋಬೇಡ ಪ್ರಕಾಶ. ನಾನು ಹೀಗೆ ಅನ್ಕೊಂಡೆ ಅಂತ. ಪರವಾಗಿಲ್ಲ ಮಾವ. ಸಾರಿ ಮೂರ್ತಿಗಳೇ. ನಾನು ಮನೆಗೆ ಬಂದಿದ್ದು ಮೇಘನಾ ಜೊತೆಗೆ ಮಾತಾಡೋದಕ್ಕೋ ಅಥವಾ ನಿಮ್ಮ ಜೊತೆ ಮಾತಾಡೋದಕ್ಕೋ ಅಲ್ಲ. ನೀವು ಹಾಗಂದ್ಕೊಂಡ್ರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಮೂರ್ತಿಗಳೇ. ತಗೊಳ್ಳಿ. ಏನಿದು? ಇನ್ಶೂರೆನ್ಸ್ ಬಾಂಡ್. ಯಾರ್ದು? ನನಗೂ ಮೇಘನಾಗೂ ಮದುವೆ ಆಗತ್ತೆ. ಮೇಘನಾ ನನ್ನ ಹೆಂಡತಿ ಆಗ್ತಾಳೆ ಅಂತ 4 ವರ್ಷದ ಹಿಂದೆನೇ ಅವಳ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಮಾಡಿಸಿದ್ದೆ. ನಿಮಗೆ 2 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ. ನಿಮ್ಗೆ ಸಾಲ ಕೊಟ್ಟು ಮನೆ ಬಾಗಿಲಿಗೆ ಅಲಿಯೋಕ್ಕಾಗಲ್ಲ. ಈ ಊರಲ್ಲಿ ಯಾರೂ ನಿಮ್ಗೆ ಸಾಲ ಅದಕ್ಕೆ ಕೊಡ್ತಾ ಇಲ್ಲ. ಇದೊಳ್ಳೆ ಸೊರೈತು. ಇದೇನು ಚೌಕಾಸಿ ವ್ಯಾಪಾರನಾ? ಮದುವೆನೇರಾದರೂ ಚೌಕಾಸಿ ಮಾಡ್ತಾರಾ ಮೂರ್ತಿಗಳೇ?
ಅಡ್ವಾನ್ಸ್ ಕೊಡದೆ ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ರಾತ್ರಿ ಒಳಗಡೆ ಅಡ್ವಾನ್ಸ್ ಕೊಡದೇ ಇದ್ದರೆ ಬೇರೆಯವ್ರು ನೋಡ್ಕೊಳ್ಳಿ. ಕೈನಲ್ಲಿ ದುಡ್ಡಿಲ್ಲೇ ಇದ್ರು ದೊಡ್ಡ ಮನೆಗೆ ಹೆಣ್ಣು ಕೊಟ್ಟು ಮದುವೆ ಮಾಡಬೇಕು. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಇಟ್ಟಿಲ್ಲೇ ಇದ್ರು ಜುಟ್ಟಿಗೆ ಮಲ್ಗವ್ವ ಅಂತ, ಅದನ್ನ ಇವ್ರು ನೋಡೇ ಮಾಡಿರ್ಬೇಕು. ತಗೊಳ್ಳಿ ಇನ್ಶೂರೆನ್ಸ್ ಬಾಂಡ್. ಹೇಗಿದ್ರು ಮೇಘ್ನ ಮದುವೆ ಆಗ್ತಾ ಇದೆ, ಮದುವೆಗೆ ಸಹಾಯ ಆಗುತ್ತೆ. ಅಪ್ಪ, ತಟ್ಟೆ ಮುಂದೆ ಕುತ್ಕೊಂಡು ಏನು ಯೋಚನೆ ಮಾಡ್ತಿದೀಯಾ? ಊಟ ಮಾಡು. ಊಟ ಮಾಡಪ್ಪ. ಅಪ್ಪ, ನಿಮಗೆ 2 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ. ನಿಮ್ಗೆ ಸಾಲ ಕೊಟ್ಟು ಮನೆ ಬಾಗಿಲಿಗೆ ಅಲಿಯೋಕ್ಕಾಗಲ್ಲ. ಈ ಊರಲ್ಲಿ ಯಾರೂ ನಿಮ್ಗೆ ಸಾಲ ಅದಕ್ಕೆ ಕೊಡ್ತಾ ಇಲ್ಲ. ಕೈನಲ್ಲಿ ದುಡ್ಡಿಲ್ಲೇ ಇದ್ರು ದೊಡ್ಡ ಮನೆಗೆ ಹೆಣ್ಣು ಕೊಟ್ಟು ಮದುವೆ ಮಾಡಬೇಕು. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಇಟ್ಟಿಲ್ಲೇ ಇದ್ರು ಜುಟ್ಟಿಗೆ ಮಲ್ಗವ್ವ ಅಂತ, ಅದನ್ನ ಇವ್ರು ನೋಡೇ ಮಾಡಿರ್ಬೇಕು. ಅಡ್ವಾನ್ಸ್ ಕೊಡದೆ ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ರಾತ್ರಿ ಒಳಗಡೆ ಅಡ್ವಾನ್ಸ್ ಕೊಡದೇ ಇದ್ದರೆ ಬೇರೆಯವ್ರು ನೋಡ್ಕೊಳ್ಳಿ. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ, ಯಾಕಪ್ಪ? ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಆಗ್ತಾ ಇಲ್ಲ ಕಡೆ, ಸಂಕಟ ಆಗುತ್ತೆ, ಅಸಿಡಿಟಿ. ನಿಮಗೆ 2 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ. ನಿಮ್ಗೆ ಸಾಲ ಕೊಟ್ಟು ಮನೆ ಬಾಗಿಲಿಗೆ ಅಲಿಯೋಕ್ಕಾಗಲ್ಲ. ಈ ಊರಲ್ಲಿ ಯಾರೂ ನಿಮ್ಗೆ ಸಾಲ ಅದಕ್ಕೆ ಕೊಡ್ತಾ ಇಲ್ಲ. ಕೈನಲ್ಲಿ ದುಡ್ಡಿಲ್ಲೇ ಇದ್ರು ದೊಡ್ಡ ಮನೆಗೆ ಹೆಣ್ಣು ಕೊಟ್ಟು ಮದುವೆ ಮಾಡಬೇಕು. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಇಟ್ಟಿಲ್ಲೇ ಇದ್ರು ಜುಟ್ಟಿಗೆ ಮಲ್ಗವ್ವ ಅಂತ, ಅದನ್ನ ಇವ್ರು ನೋಡೇ ಮಾಡಿರ್ಬೇಕು. ಮದುವೆ ಮಾಡಬೇಕು ಮೂರ್ತಿ, ಮದುವೆ ಮಾಡಲೇಬೇಕು. ಹೇಗಾದರೂ ಮಾಡಿ ನೀನು ಮದುವೆ ಮಾಡಲೇಬೇಕು ಮೂರ್ತಿ. ನಿನ್ನ ಮಗ ಮರ್ಯಾದೆ ಪ್ರಶ್ನೆ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಮಗಳ ಜೀವನದ ಪ್ರಶ್ನೆ. ಮದುವೆ ಮಾಡಲೇಬೇಕು, ಮದುವೆ ಮಾಡಲೇಬೇಕು ಮೂರ್ತಿ, ಮದುವೆ ಮಾಡಲೇಬೇಕು, ಮದುವೆ ಮಾಡಲೇಬೇಕು ಮೂರ್ತಿ, ಮದುವೆ ಮಾಡಲೇಬೇಕು. ರವಿ, ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿ. ಏನೋ ಬರ್ದಿದೆ.